ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿ ನಗರದ ಕ್ರಿಸ್ಟಲ್ ಕೋರ್ಟ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಜನಸೇವಕ್ ಸಮಾವೇಶಕ್ಕೆ ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಚಾಲನೆ ನೀಡಿದರು. ಕುಶಾಲನಗರ ತಾಲೂಕು ಕೇಂದ್ರವಾಗಿ ಘೋಷಣೆಯಾಗಿರುವ ಬೆನ್ನಲ್ಲೇ ಮುಂಬರುವ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ನಡೆಸಲು ಮುಂದಾಗುವಂತೆ ಕಾವೇರಿ ತಾಲೂಕು ಹೋರಾಟ ಸಮಿತಿ ಆಗ್ರಹಿಸಿದೆ. ಕೆಆರ್ಪೇಟೆ ತಾಲೂಕು ಬಿಜೆಪಿ ಪಕ್ಷದ ನಗರ ಘಟಕದ ನೂತನ ಅಧ್ಯಕ್ಷರಾಗಿ ಹೊಸಹೊಳಲು ಮಂಜುನಾಥ್ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆ ಒಕ್ಕೂಟದ ವತಿಯಿಂದ ವ್ಯಾಪಾರಸ್ಥರಿಗೆ ಮಾಸ್ಕ್ ಹಾಗೂ ದಿನಸಿ ಕಿಟ್ ವಿತರಿಸಲಾಯಿತು. ಮಡಿಕೇರಿ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಾವೇರಿ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಅವರ ನೇತೃತ್ವದಲ್ಲಿ ಕುಶಾಲನಗರ ಕೇಂದ್ರವಾಗಿಸಿಕೊಂಡು ಕಾವೇರಿ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸುವಂತೆ ಜಿಲ್ಲಾಧಿಕಾರಿ ಅನೀಸ್ ಕಮ್ಮಣಿಜಾಯರ್ ಅವರಿಗೆ ಮನವಿ ಸಲ್ಲಿಸಿದರು. ಕುಶಾಲನಗರ ತಾಲೂಕು ಕೇಂದ್ರವನ್ನಾಗಿ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ತಾಲೂಕು ಪಂಚಾಯಿತಿ ಚುನಾವಣೆ ಕೇಂದ್ರ ವಿಂಗಡಣೆ ಹಾಗೂ ಇನ್ನಿತರ ಪ್ರಕ್ರಿಯೆಗಳನ್ನು ನಡೆಸಲು ಮುಂದಾಗಬೇಕೆಂದು ಆಗ್ರಹಿಸಿ ಕಾವೇರಿ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. 2 ದಶಕಗಳಿಂದ ಹೋರಾಟದ ಫಲವಾಗಿ ಕೊಡಗು ಜಿಲ್ಲೆಯ 5ನೇ ತಾಲೂಕು ಎಂದು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ತಹಶೀಲ್ದಾರ್ ಮತ್ತು ಸಿಬ್ಬಂದಿ ನೇಮಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಬೇಕು. ತಾಲೂಕು ಪಂಚಾಯಿತಿ ಅಧಿಕಾರದ ಅವಧಿ ಮುಗಿಯುತ್ತಿರುವುದರಿಂದ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಕುಶಾಲನಗರ ತಾಲೂಕು ಪಂಚಾಯಿತಿ ಕ್ಷೇತ್ರಗಳನ್ನು ಮರು ವಿಂಗಡಿಸಿ ನಿಯಮಾನುಸಾರ ಮೀಸಲಾತಿ ನಿಗದಿ ಮಾಡಿ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಒತ್ತಾಯಿಸಿದರು. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಅನೀಸ್ ಕಮ್ಮಣಿಜಾಯ್ ಅವರು ರಾಜ್ಯ ಸರ್ಕಾರಕ್ಕೆ ಕಳುಹಿಸುವುದಾಗಿ ಭರವಸೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎಂ ಲತೀಫ್, ಕೇಂದ್ರ ಸಮಿತಿ ಖಜಾಂಚಿ ಎಂವಿ ನಾರಾಯಣ, ಕಾರ್ಯದರ್ಶಿ ಕೆಎನ್ ದೇವರಾಜ್, 7ನೇ ಹೊಸಕೋಟೆ ಕೆರೆಮನೆ ಮಂಜುನಾಥ್, ರವಿ, ಕಂಬಿಂಬಾಣೆ ಕೃಷ್ಣ, ಗಣೇಶ್, ಸುಂಟಿಕೊಪ್ಪದ ಇಬ್ರಾಹಿಂ, ಕುಶಾಲನಗರದ ರಂಗಸ್ವಾಮಿ, ಡಿವಿ ರಾಜೇಶ್ ಇದ್ದರು. We became the 5th since we got a lot of vacancies in this. So anyway, it has been implemented. So thanks to you and the officials everything. So now ಏನು ಅರ್ಚ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈಗ ಪಿ ಅವಧಿ ಮುಗಿತಾ ಬಂದಿದೆ. ಸೊ ಏಪ್ರಿಲ್ ಇಟ್ ವಿಲ್ ಬಿ ಕಂಪ್ಲೀಟೆಡ್. ಸೊ ಮೀನ್ ವೈಲ್ ತಾಲೂಕು ಕುಶಾಲನಗರ ತಾಲೂಕು ಪಂಚಾಯತಿಗೆ ಇಂಪ್ಲಿಮೆಂಟೇಷನ್ಸ್ ಹಾಕಿ ಅವರ ಬೇಕಾಗಿರೋ ಕ್ರಮನ ತೆಗೆದುಕೊಂಡು ಕ್ಷೇತ್ರಗಳ ಪುನರ್ವಿಂಗಡಣೆ ಇರ್ತದೆ, ಮೀಸಲಾತಿಯನ್ನು ತಾವು ಮಾಡೋದು ಜೊತೆಗೆ ತಕ್ಷಣಕ್ಕೆ ನಮಗೆ ತಹಸೀಲ್ದಾರ್ ನೇಮಕಾತಿಗೆ ಕ್ರಮ ತಗೊಳ್ಬೇಕು. ಸೊ ಅದಕ್ಕೆ ಪೂರಕವಾಗಿ ಬೇಕಾದಂಥ ಏನೋ ಸೌಲಭ್ಯಗಳಿದ್ರೆ ವಿ ಪೀಪಲ್ ಆರ್ ರೆಡಿ, ಸಿಟಿಸನ್ಸ್ ಆಫ್ ಕುಶಾಲನಗರ. ಸೊ ಯಾವ ರೀತಿಯಾದ ನೆರವು ಗೆಲ್ತೀವಿ. ಇಲಾಖೆಗಳಿಗೆ ಒಂದು ಮೀಟಿಂಗ್ ಮಾಡಿಸ್ಕೊಂಡು ಯಾವ ಯಾವ ಪೋಸ್ಟ್ಗಳು ಬೇಕಾಗಿರುತ್ತೆ ಅದೊಂದು ಪ್ರಪೋಸಲ್ ಸರ್ಕಾರಕ್ಕೆ ಕಳಿಸ್ತೇವೆ. ಅಲ್ಲಿಂದ ತಹಸೀಲ್ದಾರ್ ಅದರಿಂದ ಸ್ಯಾಂಕ್ಷನ್ ಆಗಿ ಬರಬೇಕಾಗುತ್ತದೆ. ನಾವು ರೆವಿನ್ಯೂ ಇಲಾಖೆಗೆ ಸೆಪ್ರೇಟಾಗಿ ಕಳಿಸ್ತೀನಿ, ಅಲ್ಲಿಂದ ತಹಸೀಲ್ದಾರ್ ಪೋಸ್ಟ್ ಕೂಡ ಸ್ಯಾಂಕ್ಷನ್ ಆಗಿ ಬರಬೇಕು. ಸೊ ಸೆಪ್ರೇಟ್ ಪ್ರಪೋಸಲ್ ಕಳಿಸ್ತೀನಿ. ಸೊ ಮೇಡಮ್, ಏನು hasn't been sent? ವಿಚ್ ಒನ್ ಪ್ರಪೋಸಲ್ has been sent? ಇಲ್ಲ, ಪ್ರಪೋಸಲ್ ಆಲ್ರೆಡಿ ಹೋಗಿದ್ದು. ನಾನು ಹೇಳಿದ್ದು ತಾಲೂಕಾ ಪಂಚಾಯತ್ ಬೇಕಂದರೆ ಬೇರೆ ಬೇರೆ ಆಫೀಸ್ಗಳಿಗೆ ಅಂದರೆ ಅಲ್ಲಿ ತಾಲೂಕಾ ಪಂಚಾಯತ್ ಬೇಕಾಗುತ್ತದೆ, ಸೋಷಿಯಲ್ ವೆಲ್ಫೇರ್ ಬೇಕು, BCF ತಾಲೂಕು ಆಫೀಸ್ ಬೇಕು, ಅದೆಲ್ಲ ಸೇರಿ ಇನ್ನೊಂದು ಪ್ರಪೋಸಲ್. ಇದು ಆಲ್ರೆಡಿ ಹೋಗಿದ್ದು, ತಹಸೀಲ್ದಾರ್ ಆಫೀಸ್ ಬರ್ತದೆ. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಮಡಿಕೇರಿ ನಗರದ ಕ್ರಿಸ್ಟಲ್ ಕೋರ್ಟ್ ಹೋಟೆಲ್ ಸಭಾಂಗಣದಲ್ಲಿ ಜನಸೇವಕ್ ಸಮಾವೇಶ ನೆರವೇರಿತು. ಗ್ರಾಮಾಭಿವೃದ್ಧಿ ಚಿಂತನೆಯನ್ನು ಗುರಿಯಾಗಿರಿಸಿಕೊಂಡು ಗ್ರಾಮ ಪಂಚಾಯಿತಿ ನೂತನ ಚುನಾಯಿತ ಸದಸ್ಯರು ಕೆಲಸ ಮಾಡಬೇಕೆಂದು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಕೆ ಈಶ್ವರಪ್ಪ ಕರೆ ನೀಡಿದರು. ಮಡಿಕೇರಿ ನಗರದ ಕ್ರಿಸ್ಟಲ್ ಕೋರ್ಟ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಜನಸೇವಕ್ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಈ ಬಾರಿ ಮಹಿಳಾ ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನದಲ್ಲಿ ಗೆಲುವು ಸಾಧಿಸಿದ್ದಾರೆ. ಮನೆಯನ್ನು ಸಮರ್ಥವಾಗಿ ನಿರ್ವಹಿಸುವ ಮಹಿಳೆಯರು ಸಮಾಜವನ್ನು ಉತ್ತಮವಾಗಿ ಮುನ್ನಡೆಸುತ್ತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಇದೆ ಎಂದ ಅವರು, ಮೂಲಭೂತ ಸೌಕರ್ಯ ಒದಗಿಸುವುದರ ಜೊತೆಗೆ ಸಾಮಾನ್ಯ ಜನರ ಭಾವನೆಗೆ ನೂತನ ಸದಸ್ಯರು ಸ್ಪಂದಿಸಬೇಕು. ರಾಷ್ಟ್ರ ರಾಜ್ಯದ ವಿಚಾರಗಳನ್ನು ಜನರಿಗೆ ಅರ್ಥ ಮಾಡಿಸಬೇಕು. ಅಧಿಕಾರ ವಿಕೇಂದ್ರೀಕರಣದ ಮೂಲ ಅರಿತು ಕಾರ್ಯೋನ್ಮುಖಗೊಂಡು ರಾಷ್ಟ್ರೀಯತೆ ಮೌಲ್ಯವನ್ನು ತಿಳಿಸುವ ಕೆಲಸವನ್ನು ಚುನಾಯಿತ ಪ್ರತಿನಿಧಿಗಳು ಮಾಡಬೇಕೆಂದು ಕರೆ ನೀಡಿದರು.
ಗ್ರಾಮೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ವಿನಿಯೋಗಿಸುತ್ತಿದ್ದು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸಮರ್ಪಕವಾಗಿ ಅನುದಾನ ಬಳಸಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಕೆಲಸ ಮಾಡಿ ಮಾದರಿ ಗ್ರಾಮ ನಿರ್ಮಿಸಬೇಕು. ಗ್ರಾಮಾಭಿವೃದ್ಧಿಯ ಅಪೇಕ್ಷೆಯಂತೆ ಜನಸಂಖ್ಯೆ ಆಧಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅನುದಾನ ಹಂಚಿಕೆ ಮಾಡುತ್ತಿದೆ. ಕೇಂದ್ರ ಸರ್ಕಾರ ನೀಡಿದ ₹1 ಗ್ರಾಮಕ್ಕೆ ಬರುವಷ್ಟರಲ್ಲಿ 10 ಪೈಸೆ ಆಗುತ್ತಿತ್ತು. ಆದರೆ ಇದೀಗ ಕಾಲ ಬದಲಾಗಿದೆ. ಸರ್ಕಾರದ ಅನುದಾನ ಸಮರ್ಪಕವಾಗಿ ಗ್ರಾಮ ಪಂಚಾಯಿತಿಗಳಿಗೆ ತಲುಪುತ್ತಿದೆ. ಗ್ರಾಮ ಪಂಚಾಯಿತಿಗೆ ಸೋಲಾರ್ ಅಳವಡಿಕೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಹಣ ಬಂದಿದೆ. ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಸೋಲಾರ್ ಲೈಟ್ ಅಳವಡಿಸಿಕೊಳ್ಳಿ. ಈ ನಿಟ್ಟಿನಲ್ಲಿ ಸರ್ಕಾರ 300 ಕೋಟಿ ವಿನಿಯೋಗಿಸುತ್ತಿದೆ. ಸ್ವಚ್ಛ ಭಾರತ ನಿರ್ಮಾಣ ಜನಪ್ರತಿನಿಧಿಗಳ ಗುರಿಯಾಗಲಿ. ಪ್ರತಿ ಗ್ರಾಮ ಪಂಚಾಯಿತಿಗೆ ತಲಾ 20 ಲಕ್ಷ ಸ್ವಚ್ಛ ಭಾರತ ಯೋಜನೆ ಮೂಲಕ ನೀಡಲಾಗುತ್ತಿದೆ. ಕಸ ವಿಲೇವಾರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಭೂಮಿ ಖರೀದಿ, ಸಿಬ್ಬಂದಿ ಹಾಗೂ ಪಾರ್ಕ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ರಾಜ್ಯದಲ್ಲಿ ಕೇವಲ 1,000 ಪಂಚಾಯಿತಿಗಳು ಮಾತ್ರ ಇದನ್ನು ಬಳಸಿಕೊಂಡಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಶೌಚಾಲಯ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ. ಈ ಬಗ್ಗೆ ಆಸಕ್ತಿ ವಹಿಸಿ ಸ್ವಚ್ಛ ಭಾರತ ನಿರ್ಮಾಣಕ್ಕೆ ಸಹಕಾರ ನೀಡಬೇಕೆಂದರು. ಇದೇ ಸಂದರ್ಭ ವಿವಿಧ ಗಣ್ಯರು ಮಾತನಾಡಿದರು. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಪಿರಿಯಾಪಟ್ಟಣದ ಒಳಕೋಟೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹನುಮ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ರಾಮಮಂದಿರ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ರಾಮಮಂದಿರ ನಿರ್ಮಾಣವಾಗುತ್ತಿರುವುದು ತುಂಬಾ ಸಂತೋಷದ ವಿಷಯವೆಂದು ಮಾಜಿ ಸಚಿವ ಸಿಎಚ್ ವಿಜಯಶಂಕರ್ ತಿಳಿಸಿದರು. ಪಿರಿಯಾಪಟ್ಟಣದ ಒಳಕೋಟೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಇಟ್ಟ ಹೆಜ್ಜೆ ಇಟ್ಟು ರಾಮ ಜನ್ಮ ಸ್ಥಳವಾದ ಅಯೋಧ್ಯೆಯಲ್ಲಿ ಬೃಹತ್ ರಾಮ ಮಂದಿರ ನಿರ್ಮಾಣವಾಗುತ್ತಿರುವುದು ತುಂಬಾ ಸಂತೋಷವಾಗಿದೆ. ರಾಮನ ಭಕ್ತ ಹನುಮಂತನ ಜಯಂತಿಯನ್ನು ಕೋವಿಡ್ನಿಂದ ಸರಳವಾಗಿ ಆಚರಿಸುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ ಹಾಗೂ ಕಲ್ಪವೃಕ್ಷ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಪಿ ಪ್ರಶಾಂತಗೌಡ ಮಾತನಾಡುತ್ತಾ, ಹನುಮ ಜಯಂತಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ತರಲಿ ಎಂದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಕೌಲನಹಳ್ಳಿ ಸೋಮಶೇಖರ್ ಮಾತನಾಡುತ್ತಾ, ನೂತನವಾಗಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರಕ್ಕೆ ಎಲ್ಲರೂ ಧನ ಸಹಾಯ ಮಾಡಿ ರಾಮನ ಪಾತ್ರಕ್ಕೆ ಭಾಜನರಾಗಬೇಕೆಂದು ತಿಳಿಸಿದರು. ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬೆಮ್ಮತಿ ಚಂದ್ರು, ಪುರಸಭೆ ಸದಸ್ಯರಾದ ನಿರಂಜನ್, ರವಿ, ಮಂಜುನಾಥ್, ರೇವತಿ, ಮುಖಂಡರಾದ ರಮೇಶ್, ಲೋಕಪಾಲಯ್ಯ, ಸುಬೇಗೌಡ, ವಕೀಲರಾದ ಹರೀಶ್, ಕೃಷ್ಣಪ್ರಸಾದ್, ಪ್ರಸಾದ್, ಮೋಹನ್ ಯಾದವ್, ಶಿವರಾಮ, ಪಿಜೆ ರವಿ, ಪ್ರಸನ್ನ, ಚೆನ್ನಿಗರಾಯ, ಬೆಮ್ಮತಿ ಕೃಷ್ಣರವರು ಸೇರಿದಂತೆ ಹಲವಾರು ಭಕ್ತಾದಿಗಳು ಹಾಜರಿದ್ದರು. ವಿಶೇಷತೆ ಏನಂದರೆ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತ ಭೂಮಿಯ ಸಾವಿರಾರು ವರ್ಷಗಳ ಕನಸು, ನೂರಾರು ವರ್ಷಗಳ ತಪಸ್ಸು, ಹೋರಾಟ, ಅಯೋಧ್ಯೆಯಲ್ಲಿ ರಾಮನ ಒಂದು ಅದ್ಭುತವಂತ ದೇವಸ್ಥಾನ ನಿರ್ಮಾಣ ಆಗಬೇಕು. ಯಾವ ಜಾಗದಲ್ಲಿ ರಾಮನ ಜನ್ಮಭೂಮಿ ಅಂತ ಕರಿತೀವೋ, ರಾಮನ ಅವತಾರ ಸೃಷ್ಟಿಯಾಗಿರುವಂಥ ಜಾಗ ಅಂತ ನಾವೇನು ಕರಿತೀವೋ, ರಾಮನ ಕಾಲಾನಂತರ ರಾಮನ ಭಕ್ತರಿಗೇನು ಅದ್ಭುತವಂತ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿದರೋ, ಕಾಲಾನಂತರದಲ್ಲಿ ಆ ದೇವಸ್ಥಾನ ನಮಗೇನು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ವೋ, ಆ ಜಾಗದಲ್ಲಿ ಮತ್ತೆ ಅದ್ಭುತವಂತ ರಾಮನ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂಥೇಳಿ ಬಹುಶಃ ಮೋದಿಯವರು ಆ ಕಾರ್ಯಕ್ಕೆ ಚಾಲನೆ ಕೊಟ್ಟಿರುವಂಥದ್ದನ್ನು ನಾವು ಕಾಣ್ತದೆ. ಹೀಗಾಗಿ ಇಡೀ ರಾಷ್ಟ್ರವ್ಯಾಪಿ ಆ ರಾಮನ ದೇವಸ್ಥಾನದ ನಿರ್ಮಾಣಕ್ಕಾಗಿ ಎಲ್ಲ ಕಡೆ ಕೂಡ ನಿಧಿ ಸಂಗ್ರಹ ನಡೀತಾ ಇದೆ. ನಿಧಿ ಸಂಗ್ರಹ ನಡೆಯುವಂಥದ್ದು ಬೇರೆ ಉದ್ದೇಶಕ್ಕಲ್ಲ. ಒಬ್ಬರೇ ಬಹುಶಃ 10 ಕೋಟಿ, 20 ಕೋಟಿ, 50 ಕೋಟಿ, 100 ಕೋಟಿ ಕೊಟ್ಟು ದೇವಸ್ಥಾನ ಕಟ್ಟಿ ಅನ್ನುವಂಥವ್ರು ರಾಮನ ಭಕ್ತರನ್ನು ಈ ರಾಮನ ನಾಡಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಯಾವುದೋ ವ್ಯಕ್ತಿ ಕಟ್ಟಿದ ದೇವಸ್ಥಾನ ಇದಾಗಬಾರ್ದು. ಇಡೀ ಭರತ ಭೂಮಿ ಎಲ್ಲ ಜನರು ಕೂಡ ಭಾಗಿಯಾಗಿ ತಮ್ಮ ಕೈಲಾಗುವಂಥ ಶ್ರದ್ಧೆಯನ್ನು, ಹೇಗೆ ನಾವು ಲಂಕೆಗೆ ಸೇತುವೆಯನ್ನು ಕಟ್ಟಿದೋ, ವಾನರ ಸೇನೆ ತಮ್ಮ ಕೈಯಿಂದ ಆಗುವಂಥ ಕೆಲಸವನ್ನು ಮಾಡ್ತೋ, ಅಳಿಲು ಕೂಡ ತನ್ನ ಸೇವೆಯನ್ನು ಸಲ್ಲಿಸ್ತೋ, ಅದೇ ಮಾದರಿಯಲ್ಲಿ ತಮ್ಮ ಕೈಲಾಗುವಂಥ ಸೇವೆಯನ್ನು ರಾಮನ ದೇವಸ್ಥಾನ ಕಟ್ಟುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಮರ್ಪಣೆ ಮಾಡಬೇಕು. ಆ ಕಾರ್ಯದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನೋಂಥ ಭಾವನೆ ಹಿನ್ನೆಲೆಯಲ್ಲಿ ದೇಶವ್ಯಾಪಿ ಬಹುಶಃ ದೇವಸ್ಥಾನ ನಿರ್ಮಾಣಕ್ಕಾಗಿ ನಿಧಿ ಸಂಗ್ರಹ ನಡೀತಾರೆ. ಒಂದು ಕಡೆಗೆ ರಾಮನ ದೇವಸ್ಥಾನದ ನಿಧಿ ಸಂಗ್ರಹ ಕೂಡ ಎಲ್ಲರೂ ಕೂಡ ತಮ್ಮ ಕೈಲಾಗುವಂಥ ಸಹಕಾರ ನೀಡಬೇಕು. ಇವತ್ತು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಸತತವಾಗಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಿದ್ದಾರೆ. ಇಲ್ಲಿರ್ತಕ್ಕಂತಹ ಸ್ಥಳೀಯ ಯುವ ಮಿತ್ರರು ಮತ್ತು ಹನುಮ ಭಕ್ತರು ಕೋವಿಡ್ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಾನೂನಿನ ಏನು ನಿಯಮಗಳಿದೆ ಅದನ್ನು ಉಲ್ಲಂಘನೆ ಆಗದ ರೀತಿಯಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಇರೋದ್ರಿಂದ ಆ ಆದೇಶದ ಪ್ರಕಾರ ಇವತ್ತು ಹನುಮ ಜಯಂತಿ ಕಾರ್ಯಕ್ರಮನ ಈ ಹನುಮ ಜಯಂತಿ ಭಕ್ತರು ಇವತ್ತು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಹಿರಿಯ ನಾಯಕರು, ಮಾಜಿ ಸಚಿವರು, ಮಾಜಿ ಸಂಸದರು,
ಈ ತಾಲೂಕಿನಲ್ಲಿ ಭಾಳ ಜನಪ್ರಿಯ ಇರ್ತಕ್ಕಂಥ ವಿಜಯಶಂಕರ್ ಸಾಹೇಬರು ಮತ್ತು ಭಾಳಷ್ಟು ಜನ ಹಿರಿಯರೆಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹನುಮ ಜಯಂತಿಯ ಪ್ರಯುಕ್ತ ನಮ್ಮ ತಾಲೂಕಿನ ಎಲ್ಲ ಜನತೆಯು ಕೂಡ ಆಂಜನೇಯ ಸ್ವಾಮಿ ಎಲ್ಲ ರೀತಿಯಾದಂತಹ ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ, ಕೋವಿಡ್ ಸಂಕಷ್ಟದಿಂದ ಈ ಪ್ರಪಂಚಕ್ಕೆ ಮುಕ್ತಿ ಸಿಗಲಿ ಅಂತ ಇವತ್ತು ಹನುಮ ಜಯಂತಿ ಮುಖಾಂತರ ಪಿರಿಯಾಪಟ್ಟಣ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ನಾವು ಬೇಡ್ಕೋತೀವಿ ಹನುಮನ. ನ್ಯೂಸ್ ಸಂಗಮಕ್ಕಾಗಿ ಪ್ರಕಾಶ್, ಪಿರಿಯಾಪಟ್ಟಣ. ನವದೆಹಲಿಯಲ್ಲಿ ನಡೆಯುವ ಯುವ ಸಂಸತ್ತು ಕಾರ್ಯಕ್ರಮಕ್ಕೆ ಕೊಡಗಿನ ಅಚಲ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ನಡೆಯುವ ಯುವ ಸಂಸತ್ತು ಕಾರ್ಯಕ್ರಮಕ್ಕೆ ಕೊಡಗಿನ ಅಚಲ್ ಆಯ್ಕೆ. ಬಾಲ್ಯದಿಂದಲೂ ತಾತನ ಗರಡಿಯಲ್ಲಿ ಬಳಗಿದ ಬಾಲಕ ಅಚಲ್. ತಾತ ಕೊಡಗಿನ ಮಂದಿಗೆ ಚಿರಪರಿಚಿತ. ಅವರೇ ಜಿಎಲ್ ನಾಗರಾಜ್ ಬ್ಯಾಂಕ್ ಉದ್ಯೋಗಿಯಾಗಿದ್ದರು. ಸಾಮಾಜಿಕ ಕಳಕಳಿಯಿದ್ದು ರಾಜ್ಯ ರಾಷ್ಟ್ರದ ಬಗ್ಗೆ ಅತಿಯಾದ ಪ್ರೇಮ, ಸಮಾಜ ಸೇವೆ ಮಾಡಬೇಕೆಂಬ ತುಡಿತ. ಸರ್ಕಾರಿ ಕೆಲಸದಲ್ಲಿ ಇದ್ದರೆ ಇದು ಯಾವುದೂ ಸಾಧ್ಯವಿಲ್ಲ ಎಂದು ಅರಿತುಕೊಂಡು ಬ್ಯಾಂಕ್ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಪೂರ್ಣ ಪ್ರಮಾಣದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಈ ಇಳಿ ವಯಸ್ಸಿನಲ್ಲೂ ಕೂಡ ಯುವಕರನ್ನು ನಾಚಿಸುವಂತ ಉತ್ಸಾಹ ಅವರಲ್ಲಿದೆ. ಅಂತವರ ಮಾರ್ಗದರ್ಶನದಲ್ಲಿ ಬೆಳೆದು ಬಂದ ಅಚಲ್ ಚಿಕ್ಕದನಿಂದಲೂ ಆಟ ಪಾಠ ಸಂಗೀತದಲ್ಲಿ ಮುಂದು. ತಾತ ಮತ್ತು ತಂದೆ ತಾಯಿಯರ ಪ್ರೋತ್ಸಾಹದಿಂದ ಏನಾದರೂ ಸಾಧಿಸಲು ಕಾತುರದಿಂದ ಇದ್ದ ಅಚಲ್ ಕೊನೆಗೂ ಸಾಧನೆ ಮಾಡಿಬಿಟ್ಟ. ಕೊಡಗಿಗೆ ಕೀರ್ತಿ ತಂದ ಭಾರತ ಸರ್ಕಾರ, ನೆಹರು ಯುವ ಕೇಂದ್ರ, ಕೊಡಗು ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ, ರಾಷ್ಟ್ರೀಯ ಸೇವಾ ಯೋಜನೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಯುವ ಸಂಸತ್ತು ಏರ್ಪಡಿಸಿದ್ದ ಭಾಷಣ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿ ನಂತರ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ದಿನಾಂಕ 12ರಂದು ನವದೆಹಲಿಯಲ್ಲಿ ಭಾರತದ ಸಂಸತ್ತಿನ ಕೇಂದ್ರ ಸಭಾಂಗಣದಲ್ಲಿ ಪ್ರಧಾನಮಂತ್ರಿ ಹಾಗೂ ಇತರ ಸಚಿವರ ಸಮ್ಮುಖದಲ್ಲಿ ನಡೆಯುವ ಯುವ ಸಂಸತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಅಚಲ್ ಪಿ ಮಯ್ಯ, ಪ್ರದೀಪ್ ಎನ್ ರಜಿನಿ ದಂಪತಿಗಳ ಪುತ್ರನಾಗಿದ್ದು ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಪ್ರಥಮ ಬಿಎಸ್ಸಿ ವಿದ್ಯಾರ್ಥಿಯಾಗಿದ್ದು ಕೊಡಗು ಜಿಲ್ಲೆಯಿಂದ ಮೊದಲ ಬಾರಿಗೆ ಆಯ್ಕೆಯಾದ ವಿದ್ಯಾರ್ಥಿಯಾಗಿದ್ದಾನೆ. ನ್ಯೂಸ್ ಸಂಗಮಕ್ಕಾಗಿ ಎನ್ ಮೋಹನ್ ಕುಮಾರ್, ಕುಶಾಲನಗರ. ಸುಳ್ಯದಲ್ಲಿ ಶ್ರೀ ಚನ್ನಕೇಶವ ದೇವರ ರಥೋತ್ಸವವು ಭಕ್ತಾದಿಗಳ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿತು. ಸುಳ್ಯದಲ್ಲಿ ವೈಭವದ ಶ್ರೀ ಚನ್ನಕೇಶವ ದೇವರ ರಥೋತ್ಸವ ನಡೆಯಿತು. ರಥೋತ್ಸವದ ಅಂಗವಾಗಿ ಕಲ್ಕುಡ ದೈವ ಹಾಗೂ ಕಾನತ್ತಿಲ ರುದ್ರಾಂಡಿ ದೈವಗಳು ಆಗಮಿಸಿದವು. ಶ್ರೀ ದೇವರ ವಿಶೇಷ ಪೂಜೆ ಹಾಗೂ ಉತ್ಸವ ಬಲಿ ನಡೆದು ದೇವರ ರಥೋತ್ಸವ ನಡೆಯಿತು. ಸಾವಿರಾರು ಭಕ್ತರು ಶ್ರೀ ಚನ್ನಕೇಶವ ದೇವರ ಪಾದಕ್ಕೆ ಗೋವಿಂದ ಕೂಗುತ್ತಿದ್ದಂತೆ ಶ್ರೀ ದೇವರ ರಥ ಹೊರಟು ಕಟ್ಟೆಪೂಜೆ ನೆರವೇರಿಸಿ ಹಿಂತಿರುಗಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಹನಿಹೋಂ ಶ್ರೀ ಕುಶಾಲನಗರ. ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒಂದೇ ದಲಿತ ಸಂಘರ್ಷ ಸಮಿತಿ ಬೇಕು ಎಂಬ ಶಿಬಿರ ಆಯೋಜಿಸಲಾಗಿತ್ತು. ಬಣಗಳೇ ಇಲ್ಲದ, ಜಾತಿ ಇಲ್ಲದ ಪ್ರಜಾಸತ್ತಾತ್ಮಕವಾದ ಒಂದೇ ದಲಿತ ಸಂಘರ್ಷ ಸಮಿತಿಯ ಹೊಸ ಚಳವಳಿಯನ್ನು ಮತ್ತೆ ಕಟ್ಟಿ ದಲಿತರ ಸಂರಕ್ಷಣೆಗೆ ಮುಂದಾಗೋಣ ಎಂದು ಸಾಹಿತಿ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಪ್ರೊಫೆಸರ್ ಎಚ್ ಗೋವಿಂದಯ್ಯ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದ ಡೊಂಗ್ರಿಗ ರಜೆಯ ಕಾಲೋನಿಯಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಬಣಗಳಾಗಿ ದಲಿತರು ಹೈರಾಣಾಗಿದ್ದು ಸಾಕು, ಒಂದೇ ದಲಿತ ಸಂಘರ್ಷ ಸಮಿತಿ ಬೇಕು ಎಂಬ 2 ದಿನದ ಚಿಂತನೆಯ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಎಲ್ಲ ಬಣಗಳನ್ನು ಬಿಟ್ಟು ರಾಜ್ಯದಲ್ಲಿ ಒಂದೇ ದಲಿತ ಸಮಿತಿ ಆದಾಗ ಮಾತ್ರ ದಲಿತರ ಹಿತ ಕಾಪಾಡಲು ಸಾಧ್ಯವಾಗುತ್ತದೆ. ಸಮಾನ ಮನಸ್ಸಿನವರು ಬಂದು ಒಂದಾಗಬೇಕು, ಆಗ ಮಾತ್ರ ಸಾಧ್ಯ ಎಂದರು. 1 ವರ್ಷದ ಒಳಗಡೆ ಎಲ್ಲ ಸಂಘಟನೆ ಬಂದಾಗ ಮಾತ್ರ ಇದು ಸಾಧ್ಯ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಈರಯ್ಯ ಮಾತನಾಡುತ್ತಾ, ನಾವು ವಿದ್ಯಾರ್ಥಿ ದೆಸೆಯಿಂದಲೇ ದಲಿತ ಸಂಘರ್ಷ ಸಮಿತಿಯ ಒಡನಾಟದಿಂದ ಬಂದವರು. ಈಗಲೂ ಚಳುವಳಿಯಲ್ಲಿ ಭಾಗವಹಿಸುತ್ತಿದ್ದೇನೆ. ನಾವು ಇದಕ್ಕೆ ಒಪ್ಪಿಗೆ ಇದೆ. ಇದೇ ಸಂದರ್ಭದಲ್ಲಿ ಹಿರಿಯ ದಲಿತ ಚಳವಳಿಗಾರರಾದ ಕೆ ದೊರೆರಾಜು ಮಾತನಾಡಿ, ತಾಯಿ ಬೇರಾಗಬೇಕು, ಸಮಿತಿ ಒಂದೇ, ದಲಿತ ಸಂಘರ್ಷ ಸಮಿತಿಯ ಬೇಕು ಕೂಗು ವರ್ತಮಾನದ ಕೂಗಾಗಬೇಕು, ಬುದ್ಧನ ವಿಚಾರ ವಿನಿಮಯ ಆಗಬೇಕಾಗಿದೆ, ಅಂಬೇಡ್ಕರ್ ಎಂಬ ಬೆಳಕು ಎಲ್ಲ ಕಡೆ ಚೆಲ್ಲುವ ಮೂಲಕ ಜನರಿಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು. ಸಂವಿಧಾನ ವಿರೋಧಿಗಳ ಕೈಯಲ್ಲಿ ಇಂದು ಆಳಿತವಿದ್ದು ಇವರು ಸರ್ವಾಧಿಕಾರವನ್ನು ನಡೆಸುತ್ತಿದ್ದಾರೆ. ಈ ವ್ಯವಸ್ಥೆಯ ವಿರುದ್ಧ ಹೋರಾಡುವ ಅನಿವಾರ್ಯತೆ ಎದುರಾಗಿದೆ. ಈ ಕಾರಣಕ್ಕಾಗಿ ಛಿದ್ರೀಕರಣಗೊಂಡಿರುವ ಮತ್ತು ವಿಘಟನೆಗೊಂಡಿರುವ ದಲಿತ ಚಳವಳಿ ಬಣಗಳು ಜಾತ್ಯತೀತವಾಗಿವೆ. ವ್ಯಕ್ತಿ ಕೇಂದ್ರದಿಂದಾಗಿ ಹೊರಬಂದು ಒಗ್ಗೂಡಬೇಕು. ಈ ಅನಿಷ್ಟ ಅವ್ಯವಸ್ಥೆಯ ವಿರುದ್ಧ ಸಮರ ಸಾರಬೇಕು ಎಂದರು. ಕಾರ್ಯಕ್ರಮವನ್ನು ಅಲೆಮಾರಿ ಸಮುದಾಯದ ದಲಿತ ಚಳವಳಿಗಾರ ಧರ್ಮರವರು ಮಾತನಾಡುತ್ತಾ, ದಲಿತರು ಬದುಕುವುದು ಬಹಳ ಕಠಿಣ. ಮುಂದಿನ ಪೀಳಿಗೆಗೆ ನಾವು ಸಂಘಟನೆಯನ್ನು ಬೆಳೆಸಿ ಉಳಿಸಬೇಕೆಂದರು. ಅಧ್ಯಕ್ಷತೆಯನ್ನು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಹರಿಹರ ಆನಂದ ಸ್ವಾಮಿ ವಹಿಸಿದ್ದರು. ಹಿರಿಯ ಹೋರಾಟಗಾರ ಪ್ರೊಫೆಸರ್ ಬಿಎಸ್ ಚಂದ್ರಶೇಖರ್ ಮಾತನಾಡಿದರು.
ಇದೇ ಸಂದರ್ಭದಲ್ಲಿ ಡೀಡ್ ಸಂಸ್ಥೆ ಮುಖ್ಯಸ್ಥ ಡಾಕ್ಟರ್ ಎಸ್ ಶ್ರೀಕಾಂತ್, ಕೆಎಂ ಕೊಮ್ಮಣ್ಣ, ಭರತ್ ಕುಮಾರ್ ತುಮಕೂರು, ಬೋಗಾದಿ ನಾಗರಾಜ್, ಸಂಬಯ್ಯ, ಸಾಹಿತಿ ಹುರಿಗಾಲವಾಡಿ ರಾಮಯ್ಯ, ತಾಲೂಕು ಪಂಚಾಯಿತಿ ಸದಸ್ಯ ಟಿ ಈರಯ್ಯ, ದಲಿತ ಮುಖಂಡರಾದ ಕೃಷ್ಣಯ್ಯ, ಸಿಎಸ್ ಜಗದೀಶ್, ಅಣ್ಣಯ್ಯ, ರಮೇಶ್, ಆರ್ಟಿಸ್ಟ್ ನಾಗರಾಜು, ಆವರ್ತಿ ಸೋಮಶೇಖರ್, ಮೂರ್ತಿ, ಮಾದೇವ್, ಬಾಳೆಕಟ್ಟೆ ರಾಜಯ್ಯ, ರಾಜಣ್ಣ, ಮಹದೇವ್, ಮಾದೇವ್, ಬಸಪ್ಪ, ಮಹದೇವ್, ನಾರಾಯಣಕೊಪ್ಪ, ಸೀಗೂರು ವಿಜಯಕುಮಾರ್, ಚಂದ್ರ, ಶೇಖರ್ ಹಲವಾರು ಮಂದಿ ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಪ್ರಕಾಶ್ ಪಿರಿಯಪಟ್ಟಣ. ಮೈಸೂರು ನಗರದ ಶ್ರೀ ಅಕ್ಕನ ಬಳಗ ಸಭಾಂಗಣದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕವಿಗೋಷ್ಠಿ ಆಯೋಜಿಸಲಾಗಿತ್ತು. ಮೈಸೂರು ನಗರದ ಶ್ರೀ ಅಕ್ಕನ ಬಳಗ ಸಭಾಂಗಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಮಂಡ್ಯ ಘಟಕ ಮತ್ತು ಕೀರ್ತಿ ಯುವತಿ ಮಹಿಳಾ ಮಂಡಳಿಯವರ ಸಂಯುಕ್ತ ಆಶ್ರಯದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮುಖಾಂತರ ಸಮಾಜ ಸೇವಕಿ ಬಿಎಸ್ ಗೀತಾ ಗಣೇಶ್ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿ, ನಾವುಗಳು ಸಮಾಜಮುಖಿಯಾಗಿ ಸೇವೆ ಮಾಡುವ ಮುಖಾಂತರ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಸಂಪೂರ್ಣ ಮಹಿಳೆಯರಿಗಾಗಿ ಹೊರಹೊಮ್ಮಬೇಕು ಎಂದರು. ಕಾರ್ಯಕ್ರಮದ ಮುಖ್ಯ ಭಾಷಣಗಾರರಾದ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದ ಅರಳಿ ನಾಗರಾಜ್ ಅವರು ಮಾತನಾಡಿ, ಸೂರ್ಯನು ದಕ್ಷಿಣದಿಂದ ಉತ್ತರ ಧ್ರುವದ ಕಡೆ ತನ್ನ ಚಲನೆಯನ್ನು ಬದಲಾಯಿಸುವ ಕಾಲವನ್ನು ಸಂಕ್ರಮಣ ಎಂದು ಕರೆಯಲಾಗುತ್ತದೆ. ಸೂರ್ಯನ ತನ್ನ ಚಲನೆಯನ್ನು ಬದಲಾಯಿಸಿಕೊಳ್ಳುವುದು ಆದಲ್ಲಿ ನಾವು ಮಾನವರು ಪರಿಸ್ಥಿತಿ ಸಂದರ್ಭಗಳಿಗೆ ತಕ್ಕಂತೆ ನಮ್ಮನ್ನು ನಾವೇ ಏಕೆ ಬದಲಾಯಿಸಿಕೊಳ್ಳಬಾರದು ಎಂಬುದಾಗಿ ನಾವು ಆಲೋಚಿಸುವ ಸಂಕ್ರಮಣ ಕಾಲ ಈಗ ಬಂದಿದೆ. ಯಾವುದು ನಮ್ಮ ನಿಯಂತ್ರಣದಲ್ಲಿ ಇಲ್ಲವೋ ಅದನ್ನು ಒಪ್ಪಿಕೊಳ್ಳಲೇಬೇಕು ಎಂಬುದು ನಮ್ಮ ತತ್ವ. ಅದನ್ನು ನಮ್ಮ ದೇಶದ ಇಂದಿನ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ಅನ್ವಯಿಸುವುದಾದರೆ ಸಕಾಲದಲ್ಲಿ ನಮ್ಮನ್ನು ಮುಂದುವರಿಸಬೇಕಾದ ಅವಶ್ಯಕತೆ ಇದೆ ಎಂದರು. ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕ ಸಮಾನತೆ ನೀಡುವ ಮುಖಾಂತರ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ನಮ್ಮೆಲ್ಲರಿಗೂ ಭದ್ರ ಬುನಾದಿ ಹಾಕಿಕೊಟ್ಟಿದ್ದು, ಪ್ರಸ್ತುತ ದಿವಸಗಳಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಯುವಕರು ನಾಡಿನ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕೆಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ, ಸಮಾಜ ಸೇವೆಯಿಂದ ಜೀವನವೇ ಆನಂದ ಎಂಬಂತೆ ಪ್ರತಿಯೊಬ್ಬರೂ ಅವರವರ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ಸೇವೆ ಮಾಡುವ ಮುಖಾಂತರ ನಮ್ಮಗಳ ಕರ್ತವ್ಯವನ್ನು ಪಾಲಿಸಬೇಕಾಗಿದೆ ಎಂದರು. ಯುವಕ ಯುವತಿಯರು ದುಶ್ಚಟಗಳಿಂದ ದೂರ ಉಳಿದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು. ಮೈಸೂರಿನಂತಹ ಸಂಸ್ಕೃತಿ ನಗರದಲ್ಲಿ ರಾಜ ಮಹಾರಾಜರ ಆಳ್ವಿಕೆ ನಡೆಸಿದ್ದು, ಪ್ರತಿಯೊಬ್ಬರೂ ಸ್ವಾಭಿಮಾನದಿಂದ ಮಾನವ ಹಕ್ಕುಗಳ ಉಲ್ಲಂಘನೆಯಾಗದಂತೆ ಜೀವನ ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಾಹಿತಿ ಸಿದ್ದಸ್ವಾಮಿ ಅವರು ಮಾತನಾಡಿ, ಅಕ್ಕನ ಬಳಗದಲ್ಲಿ ನಡೆದಿರುವ ಕಾರ್ಯಕ್ರಮ ನನಗೆ ಬಸವಣ್ಣನವರ ಅನುಭವ ಮಂಟಪ ನೆನಪಾಗುತ್ತಿದೆ. ಬಸವಣ್ಣನವರು ಸುಧಾರಕರಾಗಿದ್ದರು. ಸಾಮಾಜಿಕ ಸಮಾನತೆಗೆ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟ ಮಹಾಪುರುಷ ಜಗಜ್ಯೋತಿ ಬಸವಣ್ಣನವರ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು. ಕೀರ್ತಿ ಯುವತಿ ಮಂಡಳಿ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ರಮೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೂತಿರ್ ಮಹದೇವ್ ಸ್ವಾಗತಿಸಿ ಸಂಘದ ಪದಾಧಿಕಾರಿಗಳಿಂದ ದ್ರಾಕ್ಷಿಣಿ ವಂದಿಸಿದರು. ವೇದಿಕೆಯಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಸಂಸ್ಥಾಪಕ ಅಧ್ಯಕ್ಷ ಸಿಂಹ ಶಿವು ಗೌಡರವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅನೇಕ ಗಣ್ಯರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಲವಾರು ಕವಿಗಳು ಕವನ ವಾಚನ ಮಾಡಿದರು. ಅವರಿಗೆ ವಿಶೇಷವಾದ ಬಹುಮಾನ ವಿತರಣೆ ಮಾಡಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ತಾಲೂಕು ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು. ಕೆಆರ್ಪೇಟೆ ತಾಲೂಕು ಭಾರತೀಯ ಜನತಾ ಪಕ್ಷದ ನಗರ ಘಟಕದ ನೂತನ ಅಧ್ಯಕ್ಷರಾಗಿ ಪ್ರಥಮ ದರ್ಜೆ ವಿದ್ಯುತ್ ಗುತ್ತಿಗೆದಾರ ಹೊಸಹೊಳಲು ಮಂಜುನಾಥ್ ಅವರು ನೇಮಕಗೊಂಡಿದ್ದಾರೆ. ತಾಲೂಕು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಎಜಿ ಪರಮೇಶ್ ಅರವಿಂದ್ ಅವರು ನೂತನ ನಗರ ಘಟಕದ ಅಧ್ಯಕ್ಷ ಹೊಸಹೊಳಲು ಮಂಜುನಾಥ್ ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ವೃತ್ತದಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ನಡೆದ ತಾಲೂಕು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ವಿತರಣೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಕಳೆದ ಬಾರಿ ಮಂಜುನಾಥ್ ಅವರು ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸಿರುವುದನ್ನು ಪರಿಗಣಿಸಿ ಈ ಬಾರಿ ನಗರ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಮುಂಬರುವ ಎಲ್ಲ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಉತ್ತಮ ಸಾಧನೆ ಮಾಡಲು ಅವಕಾಶವಾಗುವಂತೆ ಉತ್ತಮವಾಗಿ ಪಕ್ಷವನ್ನು ಸಂಘಟಿಸುವ ಮೂಲಕ ಪಕ್ಷದ ಶಕ್ತಿಯನ್ನು ಹೆಚ್ಚಿಸಲು ಶ್ರಮಿಸಬೇಕು.
ತಾಲೂಕು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡರ ತವರೂರು ಆಗಿದೆ. ಹಾಗಾಗಿ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದಕ್ಕೆ ತಾಲೂಕಿನ ಎಲ್ಲ ಬಿಜೆಪಿ ಕಾರ್ಯಕರ್ತರು ಶ್ರಮಿಸಬೇಕೆಂದು ಎಜಿ ಪರಮೇಶ್ ಅರವಿಂದ್ ಅವರು ಮನವಿ ಮಾಡಿದರು. ಮಂಡ್ಯದಲ್ಲಿ ರಾಜ್ಯ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ತಾಲೂಕಿನಿಂದ ಗ್ರಾಮ ಪಂಚಾಯಿತಿ ಚುನಾಯಿತರಾಗಿರುವ ಬಿಜೆಪಿ ಬೆಂಬಲಿತ ಸದಸ್ಯರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಹಾಗೂ ಪರಾಜಿತ ಅಭ್ಯರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮ ಪಕ್ಷವು ನೀಡುವ ಅಭಿನಂದನೆ ಸ್ವೀಕರಿಸಬೇಕೆಂದು ತಾಲೂಕು ಬಿಜೆಪಿ ಉಸ್ತುವಾರಿ ಕೃಷ್ಣಪ್ಪ ಅವರು ಇದೇ ವೇಳೆ ತಿಳಿಸಿದರು. ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಕಿಕ್ಕೇರಿ ಕೆಜಿ ತಮ್ಮಣ್ಣ, ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ ಕಾರ್ಯದರ್ಶಿ ದಯಾನಂದ್, ರಾಜ್ಯ ಬಿಜೆಪಿ ಮಹಿಳಾ ಘಟಕದ ಉಪಾಧ್ಯಕ್ಷೆ ಪ್ರಮೀಳಾ ವರದರಾಜೇಗೌಡ, ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಕರ್ತೇನಹಳ್ಳಿ ಸುರೇಶ್, ಕೆಎಸ್ ಸತೀಶ್, ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಜಾವರಾಯಗೌಡ, ತಾಲೂಕು ಬಿಜೆಪಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ಶಿವರಾಮೇಗೌಡ, ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಎನ್ ಗೌಡ, ನಗರ ಘಟಕದ ಅಧ್ಯಕ್ಷ ಎಚ್ಕೆ ರಾಜು, ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ದಬ್ಬೇಘಟ್ಟ ಭರತ್, ತಾಲೂಕು ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ಸಾರಂಗಿ ನಾಗರಾಜು, ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷೆ ಲತಾ ಮುರಳೀಧರ್, ಪ್ರಧಾನ ಕಾರ್ಯದರ್ಶಿ ವಿಜಯಲಕ್ಷ್ಮಿ, ನಗರ ಮಹಿಳಾ ಘಟಕದ ಅಧ್ಯಕ್ಷೆ ಚಂದ್ರಕಲಾ ರಮೇಶ್, ಬಿಜೆಪಿ ಎಸ್ಸಿ ಮೋರ್ಚಾ ತಾಲೂಕು ಘಟಕದ ಅಧ್ಯಕ್ಷ ರವಿಶಿವಕುಮಾರ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಮಹೇಶ್ ನಾಯಕ್, ಬಿಜೆಪಿ ಹಿರಿಯ ಮುಖಂಡರಾದ ವರದರಾಜೇಗೌಡ, ಭಾರತೀಪುರ ಪುಟ್ಟಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಅಗ್ರಹಾರ ಬಾಚಳ್ಳಿ ಶ್ರೀನಿವಾಸ್, ಕೆಆರ್ಪೇಟೆ. ಸುಳ್ಯದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹಾಸ್ಯ ನಟ ತಬಲಾ ನಾನಿ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ಗೋವಿಂದೇಗೌಡ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ತೋಡಿಕಾನಕ್ಕೆ ಸಿನಿಮಾ ಹಾಸ್ಯ ನಟ ತಬಲಾ ನಾಣಿ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ಗೋವಿಂದೇಗೌಡ ಭೇಟಿ ನೀಡಿದ್ದರು. ಅವರು ಶ್ರೀ ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆದು ದೇವರ ಪ್ರಸಾದ ಸ್ವೀಕರಿಸಿದರು. ಮತ್ಸ್ಯ ತೀರ್ಥ ಹೊಳೆಯಲ್ಲಿರುವ ದೇವರ ಮೀನುಗಳನ್ನು ವೀಕ್ಷಿಸಿ ಅವುಗಳಿಗೆ ಆಹಾರ ಹಾಕಿದರು. ಬಳಿಕ ಸುತ್ತಮುತ್ತಲ ಪರಿಸರವನ್ನು ವೀಕ್ಷಿಸಿ ಸಂತೋಷಗೊಂಡು ಬಳಿಕ ಮೈಸೂರಿಗೆ ಹಿಂದಿರುಗಿದರು. ನ್ಯೂಸ್ ಸಂಗಮಕ್ಕಾಗಿ ಹನ್ನಿರಘು, ಕುಶಾಲನಗರ. ಸಿರಗುಪ್ಪ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಆಯ್ಕೆಯಾದ ಸದಸ್ಯರಿಗೆ ಅಭಿನಂದಿಸಲಾಯಿತು. ಸಿರಗುಪ್ಪ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಲಕ್ಷ್ಮಮ್ಮ ಲಿಂಗಪ್ಪ, ಲಕ್ಷ್ಮೀ ವೀರೇಶ್, ಮರಿಸ್ವಾಮಿ, ಸಿ ಭಾರತಿ ರಾಜಣ್ಣ ಇಂದು ಶಿಬಿ ಮುರಳಿ ಕೃಷ್ಣನವರನ್ನು ಭೇಟಿ ಮಾಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಟಿಎಂ ಚಂದ್ರಶೇಖರಯ್ಯ ಸ್ವಾಮಿ, ಬಿಎಂ ನಾಗರಾಜ್ ಹಾಗೂ ಕಾಂಗ್ರೆಸ್ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು. ಸ್ಥಳದಲ್ಲಿ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಪಾವಗಡ ಬಸ್ ನಿಲ್ದಾಣ, ಶಿರಾ ರಸ್ತೆ, ಬಳ್ಳಾರಿ ರಸ್ತೆಗಳಲ್ಲಿ ವಿಪರೀತ ಚಳಿಯಲ್ಲಿ ಮಲಗಿದ್ದ ನಿರ್ಗತಿಕರು, ನಿರಾಶ್ರಿತರು ಹಾಗೂ ವಯೋವೃದ್ಧರಿಗೆ ಶ್ರೀರಾಮಕೃಷ್ಣ ಸೇವಾಶ್ರಮದ ಜಪಾನಂದ ಸ್ವಾಮೀಜಿಯವರು ಉಲ್ಲನ್ ಕಂಬಳಿಯನ್ನು ಹೊದಿಸುತ್ತಿದ್ದ ದೃಶ್ಯ ಕಂಡುಬಂತು. ಶ್ರೀರಾಮಕೃಷ್ಣ ಸೇವಾಶ್ರಮ, ಇನ್ಫೋಸಿಸ್ ಫೌಂಡೇಶನ್, ಸಮರ್ಪಣಾ ಇನ್ಫೋಸಿಸ್ ಸ್ವಯಂ ಸೇವಾ ತಂಡ ಹಾಗೂ 91.1 FM ರೇಡಿಯೋ ಸಿಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪಾವಗಡದ ಬಸ್ ನಿಲ್ದಾಣ, ಶಿರಾ ರಸ್ತೆ, ಶನಿ ಮಹಾತ್ಮ ದೇವಸ್ಥಾನದ ಆವರಣ, ಪುರಸಭೆ ರಸ್ತೆ ಹಾಗೂ ಬಳ್ಳಾರಿ ರಸ್ತೆಗಳಲ್ಲಿ ವಿಪರೀತ ಕೊರೆಯುತ್ತಿರುವ ಚಳಿಯಲ್ಲಿ ಯಾವುದೇ ರೀತಿಯ ಹೊದಿಕೆಗಳಿಲ್ಲದೆ ಪ್ಲಾಸ್ಟಿಕ್ ಚೀಲ ಹಾಗೂ ರಟ್ಟುಗಳನ್ನು ಹೊದ್ದು ಮಲಗಿದ್ದ ನಿರ್ಗತಿಕರು, ನಿರಾಶ್ರಿತರು ಹಾಗೂ ವಯೋವೃದ್ಧರಿಗೆ ಪೂಜ್ಯ ಸ್ವಾಮಿ ಜಪಾನಂದಜಿ ಅವರೇ ಸ್ವತಃ ತಮ್ಮ ತಂಡದವರೊಂದಿಗೆ ರಾತ್ರಿ 10 ಗಂಟೆಯ ನಂತರ ನಿರ್ಗತಿಕರು, ನಿರಾಶ್ರಿತರು ಮಲಗಿದ್ದ ಸ್ಥಳಕ್ಕೆ ಧಾವಿಸಿ ಉಲ್ಲನ್ ಕಂಬಳಿಗಳನ್ನು ಒದಿಸುತ್ತಿದ್ದ ದೃಶ್ಯ ಕಂಡುಬಂತು. ಪೂಜ್ಯ ಸ್ವಾಮೀಜಿಯವರ ಪ್ರಕಾರ ಈಗಾಗಲೇ ಬೆಂಗಳೂರು ಮಹಾನಗರದ ಯಶವಂತಪುರ ರೈಲು ನಿಲ್ದಾಣ, ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ, ಕೆಂಪೇಗೌಡ ಬಸ್ ನಿಲ್ದಾಣ, ಮೈಸೂರು ರಸ್ತೆ, ಕೆಆರ್ ಮಾರುಕಟ್ಟೆ ಮುಂತಾದ ಸ್ಥಳಗಳಲ್ಲಿ ಚಳಿಯಲ್ಲಿ ನರಳಾಡುತ್ತಿದ್ದ ಸರಿಸುಮಾರು 1000ಕ್ಕೂ ಮಿಗಿಲಾದ ಜನರಿಗೆ ಉಲ್ಲನ್ ಕಂಬಳಿಗಳನ್ನು ವಿತರಿಸಿದ್ದಾರೆ. ಈ ಮಹತ್ವ ಕಾರ್ಯಕ್ಕೆ ಇನ್ಫೋಸಿಸ್ ಫೌಂಡೇಶನ್, ಸಮರ್ಪಣಾ ಇನ್ಫೋಸಿಸ್ ಸ್ವಯಂ ಸೇವಾ ಸಂಸ್ಥೆ ಹಾಗೂ 91.1 FM ರೇಡಿಯೋ ಸಿಟಿ ಕೈಜೋಡಿಸಿ ಈ ಭೀಕರ ಚಳಿಯ ವಾತಾವರಣದಲ್ಲಿ ಬವಣೆಯನ್ನು ಅನುಭವಿಸುತ್ತಿರುವ ನಿರಾಶ್ರಿತರಿಗೆ, ನಿರ್ಗತಿಕರಿಗೆ ಸಮಯೋಚಿತವಾದ ಸಹಾಯವನ್ನು ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆ ವತಿಯಿಂದ ವ್ಯಾಪಾರಸ್ಥರಿಗೆ ಮಾಸ್ಕ್ ಹಾಗೂ ಸೋಪ್ಗಳನ್ನು ವಿತರಿಸಿದರು. ಬೀದಿ ಬದಿ ವ್ಯಾಪಾರಿಗಳಿಗೆ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಆಡಳಿತ ಸಹಾಯ ಮಾಡಬೇಕೆಂದು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಅಸ್ಲಂ ಪಾಷಾ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಶಾಖೆಯಿಂದ ವ್ಯಾಪಾರಸ್ಥರಿಗೆ ಕೊರೋನಾ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಮಾಸ್ಕ್ ಹಾಗೂ ಸೋಪುಗಳ ಉಚಿತ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು,
ಕೊರೋನಾ ಸಂದರ್ಭದಲ್ಲಿ ನಾವು ಕೂಡ ಮಾಸ್ಕ್, ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಪೂರೈಸಿ ಮಾನವೀಯತೆ ಮೆರೆದಿದ್ದೇವೆ. ಈ ನಿಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸಂಕಷ್ಟದಲ್ಲಿದ್ದು ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಆಡಳಿತ ಸಹಾಯ ಮಾಡುವ ಮೂಲಕ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಎಂದರು. ನಂತರ ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಗೆಂದು ಕೇಂದ್ರ ಸರ್ಕಾರ ವಿಶೇಷ ಕಾಯ್ದೆ ರೂಪಿಸಿದ್ದು, ಬೀದಿ ಬದಿ ವ್ಯಾಪಾರಿಗಳು ಸ್ವಾವಲಂಬನೆಯ ಪ್ರತೀಕವಾಗಿದ್ದಾರೆ. ಸರ್ಕಾರದ ಕಿರುಸಾಲ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕೆಂದು ರಜೆ ಮಾವು ಅಭಿವೃದ್ಧಿ ಹಾಗೂ ಮಾರುಕಟ್ಟೆ ಅಧ್ಯಕ್ಷ ಕೆವಿ ನಾಗರಾಜ್ ತಿಳಿಸಿದರು. ಇದೇ ವೇಳೆ ನಗರಸಭೆ ಅಧ್ಯಕ್ಷ ನೂತನ ಮಳಿಗೆ ನಿರ್ಮಿಸುವ ಭರವಸೆಯನ್ನು ನೀಡಿ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸುಸಜ್ಜಿತವಾಗಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿಕೊಡಲು ನಿರ್ಧರಿಸಲಾಗಿದೆ ಎಂದರು. ಸಭೆಯಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕಿ ಎಂ ರೇಣುಕಾ, ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎನ್ ಕೇಶವರೆಡ್ಡಿ, ಯುವ ಮುಖಂಡ ಕೆವಿ ನವೀನ್ ಕಿರಣ್, ನಗರಸಭೆ ಆಯುಕ್ತ ಲೋಹಿತ್, ನಗರಸಭೆ ಮಾಜಿ ಅಧ್ಯಕ್ಷೆ ಲೀಲಾವತಿ, ಶ್ರೀನಿವಾಸ್, ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಇಲಿಯಾಶ್ ಪಾಷಾ, ಉಪಾಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಸುರೇಶ್, ಖಜಾಂಚಿ ಗೋವಿಂದಪ್ಪ, ನಿರ್ದೇಶಕ ಮುನಿಕೃಷ್ಣ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಮೋಹನ್, ಚಿಕ್ಕಬಳ್ಳಾಪುರ. ಹೊಸಪೇಟೆ ತಾಲೂಕಿನ ರಾಮಸಾಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಣ್ ಅಭಿಯಾನದ ಐಎಲ್ಎ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ರಾಮಸಾಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಪೋಷಣ ಅಭಿಯಾನದ ಐಎಲ್ಎ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಮಸಾಗರ ವಲಯ ಅಂಗನವಾಡಿ ಮೇಲ್ವಿಚಾರಕಿ ಉಷಾ ಎಚ್ ಸಿಂಗ್ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜ ಕುಲಕರ್ಣಿ ನೆರವೇರಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿ ವಿರೂಪಾಕ್ಷ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮುಖ್ಯ ಗುರುಗಳಾದ ಪ್ರಮೀಳಾ, ಸಹ ಶಿಕ್ಷಕಿ ರಾಜಾ ಬಿ, ವಲಯ ಅಂಗನವಾಡಿ ಕಾರ್ಯಕರ್ತೆಯರಾದ ಕಲಾವತಿ, ಮಂಜಮ್ಮ, ಓಂಕಾರಮ್ಮ, ದೇವಿಕಾ, ನೀಲಮ್ಮ, ಅಂಜಲಿ, ಮೀನಾಕ್ಷಿ, ವಿಶಾಲಾಕ್ಷಿ ಸೇರಿದಂತೆ ಇನ್ನಿತರರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ರವಿ ಮಣ್ಣೂರ್ ಕಂಪ್ಲಿ, ಬಳ್ಳಾರಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿ ನಗರದ ಕ್ರಿಸ್ಟಲ್ ಕೋರ್ಟ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಜನಸೇವಕ್ ಸಮಾವೇಶಕ್ಕೆ ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಚಾಲನೆ ನೀಡಿದರು. ಕುಶಾಲನಗರ ತಾಲೂಕು ಕೇಂದ್ರವಾಗಿ ಘೋಷಣೆಯಾಗಿರುವ ಬೆನ್ನಲ್ಲೇ ಮುಂಬರುವ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ನಡೆಸಲು ಮುಂದಾಗುವಂತೆ ಕಾವೇರಿ ತಾಲೂಕು ಹೋರಾಟ ಸಮಿತಿ ಆಗ್ರಹಿಸಿದೆ. ಕೆಆರ್ಪೇಟೆ ತಾಲೂಕು ಬಿಜೆಪಿ ಪಕ್ಷದ ನಗರ ಘಟಕದ ನೂತನ ಅಧ್ಯಕ್ಷರಾಗಿ ಹೊಸಹೊಳಲು ಮಂಜುನಾಥ್ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆ ಒಕ್ಕೂಟದ ವತಿಯಿಂದ ವ್ಯಾಪಾರಸ್ಥರಿಗೆ ಮಾಸ್ಕ್ ಹಾಗೂ ದಿನಸಿ ಕಿಟ್ ವಿತರಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.